ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಯಾವುದೇ ರೀತಿಯಾದಂಥ ಡಯಟ್ ವ್ಲಾಗ್ ಇಲ್ಲ, ಬಟ್ ಸೂಪರ್ ಆಗಿರೋಂಥ ವ್ಲಾಗು. ಸಂಡೇ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿಕೊಂಡು ನಾವು ಪಿಜ್ಜಾ ಮತ್ತು ಸ್ಯಾಂಡ್ವಿಚ್ ಪಾರ್ಟಿ ಮಾಡಿದ್ದೀವಿ. ಸೂಪರ್ ಆಗಿದೆ ವ್ಲಾಗ್ ಅಂತೂ, ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಾಳೆಯಿಂದ ಮತ್ತು ಡೇ 1 ಡಯಟ್ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತೆಲ್ಲ ಫುಲ್ಲಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚಿಂಗು ಕೂಡ ಇದೆ, ಅದ್ರ ಜೊತೆಗೇ ಸ್ವಲ್ಪ ಡಯಟನ್ನು ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ. ವೆಯ್ಟ್ ಅಂತೂ ಪ್ರಾಮಿಸ್ ಚೆಕ್ಕೇ ಮಾಡಿಲ್ಲ, ಏನಾಯಿತು ಏನು ಎತ್ತ ಅನ್ನೋದು ಎಲ್ಲನೂ ಹೇಳ್ತಾ ಹೋಗ್ತೀನಿ. ವಿಡಿಯೋ ಫುಲ್ಲು ನೋಡಿ. ಇನ್ನು ನಾವು ತುಂಬ ದಿನದಿಂದ ಅಂದ್ಕೊತಿದ್ವಿ, ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ ಒಂದೇ ಬಿಲ್ಡಿಂಗಲ್ಲೇ, 4 ಜನನೂ ಅಂದ್ಕೊತಿದ್ವಿ ತುಂಬ ದಿನದಿಂದ. ಒಂದಿನ ಬಿರಿಯಾನಿ ಪಾರ್ಟಿ ಮಾಡ್ಕೊಳ್ಳೋಣ, ಇನ್ನೊಂದು ದಿನ ಪಿಜ್ಜಾ ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಳ್ಳೋಣ, ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಪಾರ್ಟಿ ಮಾಡ್ಕೊಳ್ಳೋಣ, ಕಿಟಿ ಪಾರ್ಟಿ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ. ಮತ್ತು ಇವತ್ತು ಸಂಡೇ, ಸರಿ ಆಯಿತು, ನಮ್ಮ ಫ್ರೆಂಡ್ ಮಗಳೊಬ್ಬರು ಊರಿಗೆ ಹೊರ್ಟೋಗ್ತಾಳೆ, ಸೊ ಅವ್ರಿಗೆ ಪಾರ್ಟಿ ಕೊಡೋ ಥರನೂ ಇರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ 9:30 ಆಯ್ತೇನೋ. ಸಂಡೇ ಅಲ್ವಾ, ಎದ್ದಿದ್ದೆಲ್ಲ ಲೇಟ್ ಆಯಿತು. ಎದ್ಬಿಟ್ಟು ಹೋಗಿ ಸ್ವಲ್ಪ ಡಿಮಾರ್ಟ್ ಇಲ್ಲೇ ಹತ್ರ ನಮಗೆ ನಿಯರ್ ಒಂದು 2 ಮಿನಿಟ್ಸ್ ವಾಕ್ ಅಷ್ಟೇ ಹೋಗಿದ್ದೆ. ಗಾಡಿಯಲ್ಲೇ ಹೋಗಿದ್ದು. ಪಿಜ್ಜಾಗೆ ಏನೇನು ಬೇಕು ಮತ್ತು ಸ್ಯಾಂಡ್ವಿಚ್ಗೆ ಏನೇನು ಬೇಕು, ಏನೇನು ಇವರು ಶರು ಇದ್ದಾರಲ್ವಾ, ಫುಲ್ ಆ್ಯಂಡ್ ಫುಲ್ ಬೇಕಿಂಗ್ ಎಲ್ಲ ಅವ್ರದ್ದೇ, ಏನೇನು ಮಾಡ್ತಾರೋ ಐಟಮ್ಸ್ ಎಲ್ಲನೂ ಅವರೇ ಮಾಡಿದ್ದು. ಸೊ ನಾವು ಜಸ್ಟು ಕೂತ್ಕೊಂಡು ಹರಟೆ ಹೊಡೆದಿದ್ದು, ಕಂಪ್ನಿ ಕೊಟ್ಟಿದ್ದು, ಚೆನ್ನಾಗಿ ತಿಂದಿದ್ದು ಬಂದಿದ್ದು ಅಷ್ಟೇ. ಫುಲ್ ಆ್ಯಂಡ್ ಫುಲ್ಲು ಎಲ್ಲನೂ ನಾನು ಹೋಗೋಷ್ಟರೊಳಗಡೆ ಈವ್ನಿಂಗ್ ಸ್ನ್ಯಾಕ್ ಟೈಮ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. 4:15 ಮನೆಗೆ ಹೋಗಿದ್ದು, ನಾವು 4:45ಗೇನೋ ಮನೆಗೆ ಹೋಗಿದ್ದು, 7:10 7:20ಗೇನೋ ಮನೆಗೆ ಬಂದೆ. ಸೊ ಫುಲ್ ಆ್ಯಂಡ್ ಫುಲ್ ಎಲ್ಲ ಅವರೇ ಮಾಡಿಟ್ಬಿಟ್ಟಿದ್ರು. ಪ್ರಿಪ್ರೇಷನ್ ಕೂಡ ಎಲ್ಲನೂ ಮಾಡಿಟ್ಟಿದ್ರು. ಪಿಜ್ಜಾದಲ್ಲಿ 3 ಥರ ಮಾಡಿದ್ವಿ. ಒಂದು ಬಂದ್ಬಿಟ್ಟು ಪನ್ನೀರ್ ಇದಾಕಿದ್ವಿ, ಅದಾದಮೇಲೆ ಸ್ವೀಟ್ ಕಾರ್ನ್ದೊಂದು, ಅದಾದಮೇಲೆ ಮಶ್ರೂಮ್ದು, 3 ಥರ ಆಯಿತಾ. ಇನ್ನು ಸ್ಯಾಂಡ್ವಿಚ್ಗೂ ಕೂಡ ಅಷ್ಟೇ ಅವ್ರು ಏನೇನೋ ಹಾಕಿದ್ರು ಐಟಮ್ಸ್ ಎಲ್ಲ, ನಾನು ಹೋಗೋಷ್ಟರೊಳಗೆ ಆ ಸ್ಟಫ್ ಎಲ್ಲನೂ ಫುಲ್ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ರು. ಇವರೇ ನೋಡಿ ಶರು, ಫುಲ್ ಆ್ಯಂಡ್ ಫುಲ್ ಅವರೇ ಇವತ್ತು ಚೆಫು. ನಾವು ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ದಿದ್ದು, ಅದಕ್ಕೆ ಸ್ಟಫ್ ಹೆಂಗೆ ಮಾಡೋದು, ಅದನ್ನು ಹೆಂಗೆ ತುಂಬಿಸ್ಬೇಕು, ಅದನ್ನು ಹೆಂಗೆ ಇಡೋದು ಅಂತ ಅಂದ್ಬಿಟ್ಟು. ಬ್ರೆಡ್ ಒಂದು 2 ಪೌಂಡ್ ತಂದಿದ್ವಿ. ಎಲ್ರಿಗೂ ಸೂಪರಾಗಿ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ರು ಮಾತ್ರ. ನಾವು ಔಟ್ಸೈಡೆಲ್ಲ ಇಷ್ಟು ಐಟಮ್ ಎಲ್ಲ ನಾವು ತೊಗೊಂಡು ತಿನ್ನಬೇಕು ಅಂತ ಅಂದಿದ್ದಿದ್ರೆ ಹತ್ರ ಒಂದು 1500 ಮೇಲೇ, ಕಮ್ಮಿ ಅಂತೂ ಇಲ್ಲ, ಇನ್ನೂ ಜಾಸ್ತಿನೇ ಆಗಿರೋದು. ಬಟ್ ನಾವು ಎಲ್ಲ, ಇವ್ರು ಯಾವಾಗಲೂ ಇದೆಲ್ಲ ಮಾಡ್ತಾಯಿರ್ತಾರೆ, ಹಂಗಾಗಿ ಅರ್ಧಕ್ಕರ್ಧ ಅವ್ರ ಮನೇಲಿದ್ದಿದ್ದು, ನಾವು ಔಟ್ಸೈಡ್ ಹೋಗ್ಬಿಟ್ಟು ಎಲ್ಲ ತೊಗೊಬಂದಿದ್ದು. ಇಷ್ಟಿಷ್ಟು ಅಂತ ಶೇರ್ ಮಾಡ್ಕೊಂಡ್ವಿ ಅಮೌಂಟ್ನ. ಲಾಸ್ಟಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಮಾಡಿದ್ದು. ನಿಜವಾಗ್ಲೂ ಆ ಟೈಮ್ ಅನ್ನೋದು ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಮಕ್ಕಳ ಜೊತೆ, ಮಕ್ಕಳು ಎಲ್ಲರೂ, ನನ್ನ ಮಕ್ಕಳಿಬ್ರು, ಅವ್ರ ಮಕ್ಕಳು ಇಬ್ಬರು, ಇನ್ನು 2 ಮಕ್ಕಳು, ಮತ್ತು ಇನ್ನೊಂದು ಫ್ರೆಂಡ್ ಮಗಳು ದೊಡ್ಡ ಹುಡುಗಿ. ಸೊ ಎಲ್ಲರೂ ಎಲ್ಲ ಅಲ್ಲೇ ಕೂತ್ಕೊಂಡು ಅದು ಹೆಂಗೆ ಬೇಕಾಗುತ್ತೆ, ಏನು ಎತ್ತ ಎಲ್ಲನೂ ಒಂಥರ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮೇಲೇನೂ ಅಷ್ಟೇ ವಾಕಿಂಗ್ ಹೋಗ್ಬೇಕಾದ್ರೂ ಕೂಡ ಮೇಲೆ ನಾನು ಒಂದೊಂದು ದಿವಸ 9:30 ಆಗೋಗುತ್ತೆ ಸ್ಟಿಚಿಂಗು ಅದು ಇದು ಅಂದ್ಬಿಟ್ಟು, ಇಲ್ಲಾಂದರೆ ಒಂದೊಂದು ಸಲ 9 ಗಂಟೆ ಕಂಪಲ್ಸರಿ 1.5 ಅವರ್ ವಾಕ್ ಮಾಡ್ತೀವಿ. 4 ಜನನೂ ಮಾಡ್ತೀವಿ. ಆ 1.5 ಅವರು ಎಷ್ಟು ಬೇಗ ಆಗೋಗುತ್ತೋ. ಲಾಸ್ಟಲ್ಲಿ ಅಯ್ಯೋ ಇಷ್ಟು ಬೇಗ 10:40 ಆಗೋಯ್ತಾ, ಅಯ್ಯೋ ಇಷ್ಟು ಬೇಗ 10:30 ಆಗೋಯ್ತಾ, ಇದೇ ಮಾತು ಅಂದ್ಕೊಂಡು ಬರ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಎಲ್ಲರೂ ಸೇರಿಕೊಂಡು ಒಂಥರ ಗೆಟ್ ಟುಗೆದರ್ ಪಾರ್ಟಿ. ನೋಡ್ರಿ, ಇಲ್ಲಿ ನಮ್ಮ ಮೋಹಿತ್ ನಾವು ಇಟ್ಕೊಂಡಿದ್ದಾರೆ. ಫ್ರೆಂಡ್ಸ್ ಎಲ್ಲನೂ ನಾವು ಹೆಂಗಂದ್ರೆ ಹಂಗಿದ್ದೀವಲ್ಲ ಅಂತ ನಾನು ಅಂದೆ. ಫ್ರೆಂಡ್ಸ್ ಅಂದಮೇಲೆ ಸಂಡೇ ಅಂದರೆ ಮನೇಲಿ ಹೆಂಗಿರ್ತಾರೆ ಹಂಗೆ ನಾವು ರ್ಯಾಂಡಮ್ಮಾಗಿ ವ್ಲಾಗ್ ಮಾಡೋಣ ಅಂತ ಅಂದಿದ್ದಕ್ಕೆ ಇಲ್ಲಿ ನೋಡಿ ಎಲ್ಲ ಕಾಮಿಡಿ ಮಾಡಿಕೊಂಡು, ಇವರು ಸುಧಾ ಅವ್ರ ಮಗಳು, ಆಮೇಲೆ ಇವರು ಲಕ್ಷ್ಮಿ, ಇದು ನನ್ನ ಮಗ ಮೋಹಿತ್, ಈ ಕಡೆ ಶರು ಮಕ್ಕಳು, ಎಲ್ಲನೂ ಇದೇ ಥರ ನೀಟಾಗಿ ಒಂದೊಂದೇ ಪ್ರಿಪೇರ್ ಮಾಡ್ಕೊತಿದ್ವಿ. ಫಸ್ಟ್ ಸ್ಯಾಂಡ್ವಿಚ್ ಆಗೋಯ್ತು, ಆಮೇಲೆ ಫಸ್ಟ್ ಮಾಡಿದ್ದು ಮಶ್ರೂಮು ಇದು, ಅದಾದಮೇಲೆ ಪನ್ನೀರ್ದು ಮಾಡಿದ್ವಿ, ಲಾಸ್ಟು ಸ್ವೀಟ್ ಕಾರ್ನ್ ಪಿಜ್ಜಾ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೈಮ್ ಅಂತೂ. ಅದೇ ಹೇಳೋದು, ನಾವೆಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳೆದಿರ್ತೀವಿ,
ಎಲ್ಲೋ ಈ ಬಾಡಿಗೆ ಮನೆಗಳು ಅನ್ನೋದು ಈ ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಗೊತ್ತಿಲ್ದಿರ ಕೆಲವೊಂದು ಜನ ನಮ್ಮ ಜೀವನದಲ್ಲಿ ಬರ್ತಾರೆ, ಪರಿಚಯ ಆಗ್ತಾರೆ, ಅಷ್ಟೊಂದು ಕ್ಲೋಸ್ ಆಗಿಬಿಡ್ತಾರೆ. ಎಲ್ಲೋ ಒಂದು ಕಡೆ ಟಚ್ ವುಡ್ ನಾನು ಯಾವಾಗಲೂ ಹೇಳೋದು, ಮನೇಲೂ ಯಾವಾಗಲೂ ಹೇಳ್ತಾ ಇರ್ತಾರೆ, ಇಷ್ಟು ಚೆನ್ನಾಗಿರ್ತೀರ, ನೀವು ಯಾವಾಗ್ಲೂ ಹೀಗೆ ಇರಿ, ಯಾವುದೇ ಕಾರಣಕ್ಕೂ ಅತಿಯಾಗಿ ಹೋಗಿ ಅತಿಯಾಗಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ. ಸೊ ನಾವು ವಾಕಿಂಗ್ ಮಾಡೋವಾಗ ಏನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದೇ, ಕಾಣಿಸಿದ್ರೆ ಹಾಯ್ ಬಾಯ್ವರೆಗೂ ಅಷ್ಟೇ. ಮತ್ತು ಫೋನುಗಳಲ್ಲಿ ಅದು ಬಿಟ್ಟರೆ ಹಬ್ಬ ಹರಿದಿನ ನೋಡ್ತೀರಲ್ವ, ಆ ಥರ ತುಂಬ ಚೆನ್ನಾಗಿ ಇದು ಮಾಡ್ಕೊತೀವಿ. ನಾನು ನೋಡಿ ಎಲ್ಲರೂ ಹೆಲ್ಪ್ ಮಾಡಿಕೊಂಡು, ಆಮೇಲೆ ಇದು ಫ್ರೂಟ್ಸ್ ಕಸ್ಟರ್ಡ್ದು ಮಾಡೋಣ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿತ್ತು, ಸೂಪರಾಗಿತ್ತು. ಅದಕ್ಕೆಲ್ಲ ಬನಾನಾ ಕಟ್ ಮಾಡ್ತಿದ್ರು ಅವ್ರು. ಆಲ್ರೆಡಿ ದಾಳಿಂಬೆ, ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲನೂ ರೆಡಿ ಮಾಡಿಟ್ಬಿಟ್ಟಿದ್ರಪ್ಪ. ಸ್ವೀಟ್ ಕಾರ್ನು ಇನ್ನೊಂದು ಲಾಸ್ಟಲ್ಲಿ ಸ್ವೀಟ್ ಕಾರ್ನ್ ಪಿಜ್ಜಾ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಶಾಕು ನನಗಂತೂ ಹೋಗೋಷ್ಟ್ರೊಳಗೆ. ನಾನು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಪಾಪ. ನನಗೆ ಸ್ವಲ್ಪ ನಾನು ಈ ಡಯಟ್ ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ತಲೆನೋವು. ನಾನು ಅದಕ್ಕೆ ನಾಳೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಯಾಕಪ್ ಆಗಬೇಕು, ಅಂದರೆ ಇದಕ್ಕೆ ಬಂದ್ಬಿಡಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಇದಾಗ್ತಾಯಿದೆ. ನೋಡೋಣ. ಆಮೇಲೆ ಗೋಳಿ ಸೋಡಾ ಎಲ್ಲ ಮಾಡ್ಕೊಂಡಿದ್ವಿ. ಸೋಡಾ ಈ ಹೋಟೆಲಲ್ಲೆಲ್ಲ ಹೆಂಗೆ ಕೊಡ್ತಾರೆ ನಮಗೆ, ಸೊ ಅದೇ ಥರ ಸೋಡಾ ಮಾಡ್ಕೊಂಡಿದ್ವಿ. ಏನೋ ಒಂಥರಪ್ಪ ಸಖತ್ತಾಗಿತ್ತು. ಆಮೇಲೆ ಇದಾದಮೇಲೆ ನಾನ್ ವೆಜ್ ಪಾರ್ಟಿ ಒಂದಿನ ಮಾಡ್ಕೊಳ್ಳೋಣ. ನಾನ್ ವೆಜ್ ಪಾರ್ಟಿ ಅಂದರೆ ಚಿಕನ್ ಬಿರಿಯಾನಿ ವಿತ್ ಚಾಪ್ಸು ಆ ಥರ ಏನಾದರೂ ಮಾಡ್ಕೊಳ್ಳೋಣ, ಅದು ಚೆನ್ನಾಗಿರುತ್ತೆ ಅಂತ. ಅದು ಒಂಥರ ಹೆಂಗೆ ಅಂದರೆ ಅದೇ ಅಂದ್ಕೊತಿದ್ವಿ, ಇದೇ ಥರ ಎಲ್ಲಾದರೂ ಹಳ್ಳಿ ಸೈಡು ಇಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಒಂದು ತೋಟದಲ್ಲೋ ಮಾಡ್ಕೊಂಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಶರು ಅಂತ ಅಂದ್ಬಿಟ್ಟು. ಸೊ ಎಲ್ಲದಕ್ಕೂ ಟೈಮ್ ಬರಬೇಕು, ನೋಡೋಣ ಆದಷ್ಟು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಲ್ರೆಡಿ ನೋಡಿ ಇಲ್ಲಿ ಮಶ್ರೂಮ್ದು ಆಗಿತ್ತು, ಅಷ್ಟೇ ಅದನ್ನು ಎತ್ತಿಟ್ಬಿಟ್ಟು ಬೇರೆಗೆ ಇದು ಮಾಡ್ತಾಯಿದ್ದೀವಿ. ಪನ್ನೀರ್ದು ಇದು ಮಾಡೋಣ ಅಂತ ಅಂದ್ಬಿಟ್ಟು. ಅದೇ ಹೇಳ್ತಾ ಇಲ್ವಾ, ಎಲ್ಲೋ ಇರ್ತೀವಿ, ಎಲ್ಲೋ ಬಂದು ಇಷ್ಟೊಂದು ಕ್ಲೋಸ್ ಆಗಿ ನಮ್ಗೆ ಅಕ್ಕಪಕ್ಕದವರೇ ನಮಗೆ ಅಪ್ಪ ಅಮ್ಮನ ಥರನೋ ಫ್ಯಾಮಿಲಿ ಮೆಂಬರ್ಸ್ ಥರ ಕೆಲವೊಂದು ಟೈಮಲ್ಲಿ ನಮಗೆ ಅವರು. ನಾನು ಹೇಳೋದು, ಯಾರಿಗ್ಯಾರೂ ಒಂದೊಂದು ಸಹಾಯ ಮಾಡ್ಕೊಂಡಿಲ್ಲ ಅಂದರೂ ಕೆಲವೊಂದು ಟೈಮಲ್ಲಿ ಅವ್ರು ಹೇಳೋವಂಥ ಮಾತುಗಳಾಗಿರ್ಬೋದು, ಅವ್ರು ಮಾತಾಡೋ ಮೋಟಿವೇಶನ್ ನಮಗೆ ಮಾಡ್ತಾರಲ್ವ, ಸೊ ಅದಾಗಿರ್ಬೋದು. ನಿನ್ನಿಂದ ಆಗುತ್ತೆ, ಟೆನ್ಷನ್ ಒಬ್ರಿಗೊಬ್ರು, ಇಲ್ಲ ನೀನು ಮಾಡ್ತೀಯಾ ಮಾಡು, ಇಲ್ಲ ಆ ಥರ ಆಗಲ್ಲ. ಒಬ್ರಿಗೊಬ್ರು ಈಗ ಅವ್ರು ನಮ್ಮ ಕಷ್ಟ ಅವ್ರಿಗೆ ಹೇಳ್ಕೊಂಡಾಗ, ಇಲ್ಲ ಅವ್ರ ಕಷ್ಟ ನಮ್ಗೆ ಹೇಳ್ಕೊಂಡಾಗ, ಇಲ್ಲ ನಿನ್ಗೆ ಒಳ್ಳೇದಾಗುತ್ತೆ ಆ ಥರ ಪ್ರತಿ ಫ್ಯಾಮಿಲಿ ಮೆಂಬರ್ ಹೇಳ್ತಾರೋ, ಇಲ್ಲ ಮನೇಲಿ ಎಲ್ಲರೂ ಒಬ್ರಿಗೊಬ್ರು ಈ ಥರ ಮಾತಾಡ್ಕೊತಾರೋ ಇಲ್ವೋ, ಬಟ್ ನಮಗೆ ಅಂತ ನಾವು ಮನಸ್ಸು ಬಿಚ್ಚಿ ಮಾತಾಡೋದು, ಅದು ನಮಗೆ ಅಂತ ಇರೋವಂತಹ ಫ್ರೆಂಡ್ಸ್ ಜೊತೆ, ಸ್ವಲ್ಪ ಬೆಸ್ಟೀಸ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿರ್ತೀವಿ. ಏನೇ ಆಗಲಿ ನೋಡು, ನನ್ನ ಮನೇಲಿ ಈ ಥರ ಕಷ್ಟ ಇದೆ, ಇಷ್ಟೊಂದು ಕಷ್ಟ ಇದೆ, ನಾನಾದರೂ ಹೇಳ್ಕೊತೀನಿ, ಅವರಾದರೂ ಹೇಳ್ಕೊತಾರೆ, ಈ ಥರ ನಡೆಯೋದು ಕಷ್ಟ ಇದೆ, ಈ ಥರ ಎಲ್ಲ ಆಯಿತು, ಬೆಳಗ್ಗೆಯಿಂದ ಈ ಥರ ಆಯಿತು, ಏನೋ ಒಂದು ಹಂಚ್ಕೊಳ್ಳೋದು. ಪ್ರತಿಯೊಂದು ನಾವು ಮನೆಯವ್ರ ಹತ್ರ ಹಂಚ್ಕೊಳ್ಳೋಕ್ಕಾಗಲ್ಲ, ಬಟ್ ಆ ಫ್ರೆಂಡ್ಸ್ ಅಂತ ಇದ್ದಾಗ ಅವ್ರ ಜೊತೆ ಶೇರ್ ಮಾಡ್ಕೊಂಡಾಗ ಅವ್ರು ಕೊಡೋವಂಥ ಹೋಪ್ ಆಗಿರ್ಬೋದು, ಅವ್ರು ಮಾಡೋವಂಥ ಸಾಂತ್ವನ ಆಗಿರ್ಬೋದು, ಅದು ನಮಗೆ ಎಲ್ಲೋ ನಮ್ಮ ಜೀವನದಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಂದು ಅಷ್ಟೇ, ಏನಾದರೂ ತೊಗೊಂಡಾಗ ಅದನ್ನು ಖುಷಿಯಿಂದ ತೋರ್ಸೋದಾಗಿರ್ಬೋದು, ಏನಾದರೂ ಖುಷಿ ವಿಷಯ ಹಂಚ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದೂ ಒಂದು ಇದಿರುತ್ತೆ. ಸೊ ಆ ಇದರಲ್ಲಿ ನನಗೆ ಈ ಬಿಲ್ಡಿಂಗಿಗೆ ಬಂದಮೇಲಂತೂ ಸೂಪರ್ ಬೆಸ್ಟಿ ಅಂದರೆ ಶರು ಜೊತೆಗೆ ಇವರಿಬ್ಬರು, ಲಕ್ಷ್ಮೀನು ಮತ್ತು ಸುಧಾ, 3 ಜನನೂ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ. ಅದರಲ್ಲಿ ಬೆಸ್ಟ್ ಅಂದರೆ ಶರುನೇ, ಯಾಕಂದರೆ ಇವರಿಬ್ಬರು ಕೆಲ್ಸಗಳಿಗೆ ಹೋಗ್ಬಿಡ್ತಾರೆ, ನಾವಿಬ್ಬರೇ ತುಂಬ ಇದಾಗಿರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈಗಂತೂ ಎಲ್ಲರೂ ಅಷ್ಟೇ, ವಾಕ್ ಮಾಡೋದ್ರಲ್ಲಾದರೂ ಅಷ್ಟೇ ತುಂಬ ಚೆನ್ನಾಗಿ ವಾಕ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತೀವಿ. ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ. ಅವ್ರಿಗೆಲ್ಲನೂ ನಿಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ನೋಡ್ರಿ ಅಂದರೆ, ಹೌದಾ ನಾವೆಲ್ಲ ಯೂಟ್ಯೂಬಲ್ಲಿ ಬರ್ತೀವ ಅಂತ ಸುಧಾ ಅಂತ ಇದ್ಲು. ಸೊ ಅದೇ ಹೇಳ್ತಾ ಇರ್ತೀನಿ, ಅವ್ರಿಗೆ ಗೊತ್ತು ಯೂಟ್ಯೂಬ್ ಚಾನಲ್ ಇದೆ ಅಂತ. ಶರು ಅಂತೂ ಡೈಲಿ ನೋಡ್ತಾ ಇರ್ತಾರೆ ವೀಡಿಯೋಸ್ ಎಲ್ಲನೂ, ಬಟ್ ಇವರು ಅಪರೂಪ ಕೆಲ್ಸಗಳಿಗೆ ಹೋಗ್ತಾರಲ್ವ, ಹಂಗಾಗಿನೇ. ಸೊ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಒಂದು ವ್ಲಾಗ್ ಮಾಡಿದ್ದೀನಿ. ಒಂದು ಮೇಕಪ್ ಇಲ್ಲ, ಏನಿಲ್ಲ, ಹೌಸ್ ವೈಫ್ಸು ಮನೆಯಲ್ಲಿ ಅವ್ರ ಮಕ್ಕಳ ಜೊತೆ ಹೇಗಿರ್ತಾರೋ ಹಾಗೆ ವೀಡಿಯೋ ಮಾಡಿದ್ದೀನಿ. ಸೊ ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಮತ್ತು ಅಲ್ಲಲ್ಲಿ ಮೆಸ್ಸಿಯಾಗಿದ್ದರೂ ಕೂಡ ತಪ್ಪಾಗಿ ಇದು ಮಾಡ್ಕೊಬಿಟ್ರಿ. ಯಾಕಂತಂದರೆ ಇಲ್ಲಿ ಎಷ್ಟು ಜನ ಮಕ್ಕಳು, 2 2 2 6 7 ಜನ ಮಕ್ಕಳು,
ಒಂದು 5-6 ಜನ ಲೇಡೀಸು ನಾವಲ್ದಿರ ಇಲ್ಲಿ ಇನ್ನೊಬ್ರು ಆಂಟಿನೂ ಕೂತಿದ್ರು ಈ ಕಡೆ. ಆಮೇಲೆ ಇನ್ನೊಬ್ಬರು ಇವರು ಸುಧಾ ಅವ್ರ ದೊಡ್ಡ ಮಗಳು ಇದ್ದರು. ಸೊ ಹಂಗೆ ಎಲ್ಲನೂ ಇದ್ದಾಗ ಎಲ್ಲ ಹೆಂಗೆ ಪ್ರಿಪೇರ್ ಮಾಡ್ಕೊತೀವಿ, ಹಂಗೆ ವೀಡಿಯೋಗೋಸ್ಕರನೇ ಅಂತ ಇದನ್ನೆಲ್ಲ ಮಾಡಿಲ್ಲ, ಏನಿಲ್ಲ, ರ್ಯಾಂಡಮಾಗಿ ಮಾಡಿದ್ದೀನಿ. ಅಂದರೆ ಒಂದು ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂತ. ಇಲ್ಲಿ ಗೋಳಿ ಸೋಡಾ ರೆಡಿ ಮಾಡ್ತಿದ್ದಾರೆ ಶರು. ನಾನು ಅದನ್ನೇ ನೋಡ್ತಾ ಇದ್ದೀನಿ, ಏನೆಲ್ಲ ಕಲ್ತ್ಬಿಟ್ಟಿದೆಯಾ ಶರು, ಎಷ್ಟೊಂದು ಐಟಮ್ ಎಲ್ಲ ಮಾಡಿದ್ಯಾ. ನಾವಿದೆಲ್ಲ ಏನೂ ಮಾಡಲ್ಲ, ಬರೀ ಚಿತ್ರಾನ್ನ, ಪಲಾವು, ಪುಳಿಯೋಗರೆ ಅಂಥದ್ದೇನೋ ಸ್ವೀಟ್ ಐಟಮ್ ಮಾಡ್ಕೊತೀವಿ ಬಿಟ್ಟರೆ ಈ ಥರದ್ದೆಲ್ಲ ಏನೂ ಮಾಡಲ್ಲ ಅಂತ. ಆ ಪಿಜ್ಜಾ ಮಾಡೋದಾಗಿರಲಿ ಎಲ್ಲ ನಾನು, ಲಕ್ಷ್ಮಿ, ಸುಧಾ ಎಲ್ಲ ಬಾಯ್ ಬಿಟ್ಕೊಂಡು ನೋಡ್ತಾಯಿದ್ವಿ. ಅಂದರೆ ಇದು ಮೈಕ್ರೋ ಓವನಲ್ಲೆಲ್ಲ ನಾನು ಯಾವತ್ತೂ ಏನೂ ಮಾಡಿದ್ದಿಲ್ಲ. ಮತ್ತು ಇದು ಬ್ರೆಡ್ ಟೋಸ್ಟರಲ್ಲೆಲ್ಲ ಸ್ಯಾಂಡ್ವಿಚ್ ಎಲ್ಲ ನಾನು ಮಾಡಿದ್ದಿಲ್ಲ, ನೋಡಿದ್ದು ಇಲ್ಲ, ಮಾಡಿದ್ದು ಇಲ್ಲ. ನಾನು ಹೇಳಿಲ್ವಾ, ಒಂಥರ ನಾರ್ಮಲ್ ಲೈಫ್ ಸ್ಟೈಲಲ್ಲಿ ಅವೆಲ್ಲ ನಮಗೊಂಥರ ಆಶ್ಚರ್ಯನೇ. ಓ ಹೌದಲ್ವಾ, ನೋಡಿ ಇವಾಗ ಕರಗ್ತಾ ಇದೆ ಚೀಸು, ಓಕೆ ಇವಾಗ ಪನ್ನೀರ್ ಬೇಯ್ತಾ ಇದೆ, ಓಕೆ ಇದು ಹಿಂಗಾಗುತ್ತಾ ಸ್ವಲ್ಪ ಅದೊಂಥರ ಖುಷಿ. ಅವ್ರು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ಇದು ಹಿಂಗಾಗುತ್ತೆ ಅಂತ. ಸೊ ಗೋಳಿ ಸೋಡಾ ಒಂದು ಸೂಪರ್ ಆಗಿರೋವಂಥ ಗೋಳಿ ಸೋಡಾ, ಪಿಜ್ಜಾ, ಸ್ಯಾಂಡ್ವಿಚ್ ವಿತ್ 3 ಥರದ್ದು ಸ್ಯಾಂಡ್ವಿಚ್ಚು, ಅದರ ಜೊತೆಗೆ ಇದು ಕಸ್ಟರ್ಡ್ ಇದು ಅದನ್ನು ನಾನು ಕರೆಕ್ಟಾಗಿ ಹೇಳೋಕ್ಕೆ ಬರ್ತಾಯಿಲ್ಲ, ಶರು ಹತ್ರ ಕೇಳ್ಕೊಂಡಿದ್ದೆ ಏನಂತಾರೆ ಅಂತ. ಎಲ್ಲ ಫ್ರೂಟ್ ಮಿಕ್ಸ್ ಕಸ್ಟರ್ಡು, ಓಕೆನಾ. ಸೊ ಫ್ರೂಟ್ ಮಿಕ್ಸ್ ಕಸ್ಟರ್ಡ್ ಎಲ್ಲನೂ ಹಾಕ್ತಾಯಿದ್ದಾರೆ ಎಲ್ಲ ಬೌಲ್ಸಲ್ಲಿನೂ, ಎಲ್ಲನೂ ಫುಲ್ಲು. ಮನೆಗಳಿಗೂ ನಾವು ತಿನ್ನೋದಲ್ದಿರ ನಮ್ಮ ಮನೆಗಳಿಗೂ ಒಂದೊಂದು ಪಾರ್ಸಲ್ಲು, ಮನೇಲಿರೋ ಗಂಡಸರು ಕೊಟ್ಬಿಡ್ರಿ, ಆಮೇಲೆ ಅವರು ಇದು ಮಾಡ್ಕೋಬಾರ್ದು ಅಂತ ಫಸ್ಟ್ ಅವ್ರುಗಳಿಗೆ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ನಾವು ಸೂಪರಾಗಿ ಟೈಮ್ ಒಂದು 2.5 ಅವರ್ಸ್ ಅಂದ್ಕೊತೀನಿ, 2.5 ಅವರ್ಸು ಸಖತ್ ಎಂಜಾಯ್ ಮಾಡಿದ್ವಿ, ನಿಜವಾಗ್ಲೂ ಹೇಳ್ತೀನಿ. ಇನ್ನು ವೆಯ್ಟ್ ಲಾಸ್ ಬಗ್ಗೆ ಹೇಳೋದಾದರೆ ಎಷ್ಟು ವೆಯ್ಟ್ ಆಗಿದ್ದೀನಿ ಅಂತ ಕೂಡ ಗೊತ್ತಿಲ್ಲ. 69.700 ಆಗಿದ್ದೆ, ಮತ್ತು 69.300 ಆಗಿದ್ದೆ. ನನಗೆ ಸಿಕ್ಕಾಪಟ್ಟೆ ಬ್ಯುಸಿ. ಅದು ಹೆಂಗೆಂಗೋ ಇವತ್ತು ಫುಲ್ ಡೇ ರಜಾ ತೊಗೊಬಿಟ್ಟಿದ್ದೀನಿ, ಮತ್ತು ನಾಳೆಯಿಂದ ಹೊಲಿಬೇಕು. ಈ ವೀಕ್ ಎಲ್ಲನೂ ಫುಲ್ ಬ್ಯುಸಿ ಇದೆ, ಇಲ್ಲ ಅಂತಂದಿಲ್ಲ. ಆದ್ರೂ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಮಾಡಿಕೊಂಡು ನನ್ನ ಒಂದು ಡಯಟ್ನ ಈ 1 ವೀಕು ನಾನು ಮತ್ತೆ ಕರೆಕ್ಟಾಗಿ ಮಾಡೋದಕ್ಕೆ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೊತೀನಿ. 1 ವೀಕ್ ಡಯಟ್ ಮಾಡ್ತೀನಾ ಇಲ್ವಾ ಅನ್ನೋದು ಪ್ರಶ್ನೆ ಬೇಡ. ಯಾಕಂದರೆ ಡೇ 1 ಅಂತಂದರೆ ನಾವು ಫುಲ್ ಆ್ಯಂಡ್ ಫುಲ್ ಸ್ಟ್ರಿಕ್ಟಾಗಿ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸ್ಟಿಚಿಂಗ್ ಇರುತ್ತೆ. ಈಗ ಆಲ್ರೆಡಿ ಒಂದು 10 ಡೇಸ್ 12 ಡೇಸ್ ಬಿಟ್ಬಿಟ್ಟಿದ್ದೀವಿ. ಮತ್ತು ಫಸ್ಟ್ ಡೇಯಿಂದನೇ ಎಲ್ಲ ಫುಲ್ಲು ಸ್ಟ್ರಿಕ್ಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ವಾರ ಫಸ್ಟಿನ ಥರ ಆಗಬೇಕು ಅಂದರೆ ಮತ್ತೆ ಒಂದು ವಾರ ಆಗಬೇಕಾಗುತ್ತೆ. ಸೊ ಆ ವಾರ ನಾವು ಫಸ್ಟಿನ ಥರ ಇದು ಮಾಡ್ಕೊಬಿಟ್ರೆ, ಬ್ಯಾಕಪ್ ಆಗಿಬಿಟ್ವಿ ಅಂದರೆ ಮತ್ತೆ ನಾರ್ಮಲಾಗಿ ನೆಕ್ಸ್ಟಿಂದ ಮಾಡ್ಕೊಳ್ಳೋಣ. ಆದಷ್ಟು ಎಷ್ಟು ಆಗುತ್ತೋ ಅಷ್ಟಂತೂ ಮಾಡ್ಕೊಳ್ಳೋಣ. ಇಲ್ಲಂತೂ ಫ್ರೂಟ್ ಮಿಕ್ಸ್ ಕಸ್ಟರ್ಡ್ ಫ್ರೂಟ್ ಮಿಕ್ಸು ಅದು ತಿಂದ್ಕೊಂಡು ಒಂದು ಕಡೆ ಅವರು ಮತ್ತೆ ಪಿಜ್ಜಾ ತಣ್ಣಗಾಗ್ಬಿಟ್ಟಿದೆ ಅಂತ ಮತ್ತೆ ಬಿಸಿ ಮಾಡೋಕ್ಕೆ ಇಟ್ಟಿದ್ರು. ಅದನ್ನು ಮತ್ತೆ ಇದು ಮಾಡಿ ಮತ್ತೆ ಸ್ಯಾಂಡ್ವಿಚ್ನ ಬಿಸಿ ಮಾಡೋಕ್ಕಿಟ್ಟು ಮೈಕ್ರೋವೇವ್ನಲ್ಲಿ ಸಿಕ್ಕಾಪಟ್ಟೆ ಟೈಮ್ ಅಂತೂ ಹೋಗಿದ್ದೇ ಗೊತ್ತಾಗಿಲ್ಲ. ನನಗೂ ಈಗ ನೋಡ್ತಾ ಇದ್ದರೆ ಇಷ್ಟೊಂದು ಖುಷಿ ಆಗ್ತಿದೆಯೋ, ಇಷ್ಟೇನು ಚೆನ್ನಾಗಿಲ್ಲ ನಾವು ಫ್ರೆಂಡ್ಸ್ ಜೊತೆ ಇದು ಮಾಡಿದ್ವಿ ಅಂತ. ಇಲ್ಲಿ ಎಲ್ಲನೂ ಒಂದೊಂದು ನನ್ನ ಮಗನಿಗೆ ಹೇಳಿದ್ದೆ, ಮಗನೇ ವೀಡಿಯೋ ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಹಾಗೆ ವೆಯ್ಟ್ ಲಾಸ್ ಬಗ್ಗೆನೂ ನಾಳೆಯಿಂದ ಒಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ನಾನು ಹೇಳ್ತಾ ಇದ್ದೀನಲ್ವ ಸ್ನೇಹಿತರೆ. ನನಗೆ ಪ್ರಾಮಿಸು ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಇದ್ದಾರಲ್ಲ ಅವರೆಲ್ಲ ಫೋನ್ ಮಾಡಿ ಹೇಳ್ತಿದ್ದಾರೆ ಸಿಕ್ಕಿದಾಗ, ನೀನು ವೆಯ್ಟ್ ಲಾಸ್ ಜರ್ನಿ ನೀನು ಮಾಡಿಲ್ಲ, ನನಗೂ ಮೋಟಿವೇಶನ್ನೇ ಇಲ್ಲಮ್ಮ. ಬೆಳಗ್ಗೆ ಎದ್ದಿದ ತಕ್ಷಣ 8 ಗಂಟೆ ಆದರೂ ಸಾಕು ನಾನು ಮೊಬೈಲ್ ನೋಡ್ತೀನಿ, ನೀನು ವೀಡಿಯೋನೇ ಹಾಕ್ತಾಯಿಲ್ಲ, ದಯವಿಟ್ಟು ವೀಡಿಯೋ ಹಾಕು, ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮೋಟಿವ್ ಥರ ನೀನು ಡಯಟದ್ದು ಹಾಕಪ್ಪ ಅಂತ. ನನಗೆ ಮೇಯ್ನು ಸ್ಟಿಚಿಂಗ್ ಬ್ಯುಸಿ ಇರೋದ್ರಿಂದ ಏನಾಗ್ಬಿಟ್ಟಿದೆ, ನನಗೆ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನನಗಂತೂ ನಿಜ ಹೇಳ್ತಾ ಇದ್ದೀನಿ, 58ಗೆ ಬರೋವರೆಗೂ ಸಮಾಧಾನನೇ ಇರಲ್ಲ. ಇನ್ನು ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಷ್ಟು ಗದಗಿದ್ರೂ ಪರವಾಗಿಲ್ಲ, 1 ಇಯರ್ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ. ನಾನು ನಿಜ ಹೇಳ್ತಾ ಇದ್ದೀನಿ. ಇನ್ನು 10 kgs 11 kgs ಆಗಬೇಕಲ್ಲ, ಏನಾದರೂ ಮಾಡಲೇಬೇಕು ಅನ್ನೋ ಹೋಪ್ ಇದೆ, ಮಾಡೇ ಮಾಡ್ತೀನಿ.
ಬಿಡಲ್ಲ ಸ್ನೇಹಿತರೆ. ಅದೇ ಈ ಥರ ಅಡೆತಡೆ ಬರ್ತಾ ಇರುತ್ತೆ. ನಂದು ಮೇಯ್ನ್ ಇರೋದೇನಪ್ಪ ಅಂದರೆ ಈ ಸ್ಟಿಚಿಂಗ್ ಹೆವಿ ಆದಾಗ ನನಗೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇದರಲ್ಲಿ ನನಗೆ ಡಯಟ್ ಫುಡ್ ಮಾಡ್ಕೊಳಕ್ಕಾಗಲ್ಲ. ಏನೇನೋ ಹಿಂಗೆ ಆಗೋಗುತ್ತೆ. ಮತ್ತು ಹಾಗೆ ಜಾಸ್ತಿ ಆಗಿರೋ ತೂಕನ ಮತ್ತೆ ಇಳಿಸ್ಕೊಳ್ಳೋದ್ರಲ್ಲೇ ಸರಿ ಹೋಗುತ್ತೆ. ಬಟ್ ಈ ಸಲ ಇಲ್ಲ. ಈ ಸಲ ಅಂತಂದರೆ ನಾನು ಈಗ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟೇ ಬ್ಯುಸಿ ಇದ್ರೂ ಸ್ಟಾಪ್ ಮಾಡಿದ್ರು ಮತ್ತೆ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಾಳೆ. ಬಾಯ್ ಬಾಯ್.